ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಸಮಾಜ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಎಂದರೆ ಪೊಲೀಸರು ಮತ್ತು ಸೈನಿಕರು ತಮ್ಮ ಪ್ರಾಣ ಪಣಕ್ಕಿಟ್ಟು ಕರ್ತವ್ಯ ನಿರ್ವಹಣೆ ಮಾಡಬೇಕು. ಅದರಲ್ಲೂ ಪ್ರತಿನಿತ್ಯ ಅಪಾಯಗಳಿಗೆ ಎದೆಯೊಡ್ಡಿ ಪೊಲೀಸರು ನಡೆಸುವ ಬಹುತೇಕ ಕಾರ್ಯಾಚರಣೆಗಳು ಸಾರ್ವಜನಿಕರ ಅರಿವಿಗೆ ಬರುವುದೇ ಇಲ್ಲ. ಅಂತಹುದೇ ಒಂದು ಕೆಚ್ಚೆದೆಯ ಕಾರ್ಯಾಚರಣೆ ಬೆಂಗಳೂರಿನಲ್ಲಿ ನಡೆದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಪ್ರಶಂಸೆಗೆ ಕಾರಣವಾಗಿದೆ. ನೆಲಮಂಗಲ ತಾಲೂಕಿನ ಹೆಸರುಘಟ್ಟ ಪೋಸ್ಟ್ ಹುಳಿಚಿಕನಹಳ್ಳಿ ಗ್ರಾಮದ ಮಂಜುನಾಥ್ ಅಲಿಯಾಸ್ ಹೊಟ್ಟೆ ಮಂಜ ಅಲಿಯಾಸ್ ಮಂಜೇಶ್ ಪೋಸ್ಟ್ ಆಫೀಸ್ಗಳ ಬಳಿ ಅಡ್ಡ ಹಾಕಿರುತ್ತಿದ್ದ. ವೃದ್ಧಾಪ್ಯ ವೇತನ ಪಡೆದುಕೊಳ್ಳಲು ಬರುತ್ತಿದ್ದ ಹಿರಿಯ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ದರೋಡೆ ಮಾಡುವುದೇ ಆತನ ಪ್ರವೃತ್ತಿ. ಕೊರಳಲ್ಲಿ ಚಿನ್ನದ ಸರ ಇದ್ದರೆ ವೃದ್ಧಾಪ್ಯ ವೇತನ ಸಿಗುವುದಿಲ್ಲ, ರದ್ದುಗೊಳ್ಳಲಿದೆ ಎಂದು ಮಹಿಳೆಯರನ್ನು ನಂಬಿಸುತ್ತಿದ್ದ. ಗಲಿಬಿಲಿಗೊಂಡ ಮಹಿಳೆಯರನ್ನು ಈತನನ್ನು ನಂಬಿ ಒಡವೆ ಬಿಚ್ಚಿಟ್ಟು ಹೋಗಿ ಪಂಗನಾಮ ಹಾಕಿಸಿಕೊಂಡಿದ್ದಾರೆ. ಒಡವೆ ನನ್ನ ಕೈಯಲ್ಲಿ ಕೊಡಿ, ವಾಪಸ್ ಹೋಗುವಾಗ ನಿಮಗೆ ಕೊಡುತ್ತೇನೆ ಎಂದು ನಂಬಿಸುತ್ತಿದ್ದ. ಈತನನ್ನು ನಂಬದೆ ಅನುಮಾನ ಪಡುವವರೆಗೆ ನಾನೇ ನಿಮ್ಮ ಜೊತೆಯಲ್ಲಿ ಬರುತ್ತೇನೆ, ಒಡವೆ ನನ್ನ ಬಳಿ ಇರುತ್ತೆ, ನೀವು ನಿರಾತಂಕವಾಗಿ ವೃದ್ಧಾಪ್ಯ ವೇತನ ಪಡೆದುಕೊಂಡು ಒಡವೆ ತೆಗೆದುಕೊಂಡು ಹೋಗಿ ಎಂದು ನಂಬಿಸಿ ಅವರ ಜೊತೆ ಹೋಗುತ್ತಿದ್ದ. ವಾಪಸ್ ಹೋಗುವಾಗ ಬಸ್ ನಿಲ್ದಾಣದವರೆಗೂ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿ ಗಾಡಿಯಲ್ಲಿ ಕೂರಿಸಿಕೊಂಡು ಅರ್ಧ ದಾರಿಯಲ್ಲಿ ತಳ್ಳಿ ಚಿನ್ನ ಒಡವೆಗಳೊಂದಿಗೆ ಪರಾರಿಯಾಗುತ್ತಿದ್ದ. ಇದೇ ರೀತಿ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೊಬ್ಬರನ್ನು ಕೂರಿಸಿಕೊಂಡು ಹೋಗಿ ಅರ್ಧ ದಾರಿಯಲ್ಲಿ ತಳ್ಳಿ ಪರಾರಿಯಾಗಿದ್ದ. ಕೊರಟಗೆರೆಯಲ್ಲೇ ಈತನ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದ್ದವು. ರಾಜ್ಯಾದ್ಯಂತ ವಿವಿಧೆಡೆ 40ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಕೊರಟಗೆರೆ ಪೊಲೀಸರು ಅಮಾಯಕ ಮಹಿಳೆಯರಿಗೆ ಆಗುತ್ತಿರುವ ಅನ್ಯಾಯವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಗಿಳಿದಿದ್ದರು. ಸಿಸಿಟಿವಿಯ ದೃಶ್ಯಗಳನ್ನು ಆಧರಿಸಿ ಮಂಜನನ್ನು ಗುರುತಿಸಿ ಆತನ ಚಲನವಲನಗಳ ಮೇಲೆ ನಿಗಾ ಇರಿಸಿ ಹೆಜ್ಜೆ ಹಿಂಬಾಲಿಸಲಾರಂಭಿಸಿದರು. ಯಶವಂತಪುರ ಮಾರ್ಗವಾಗಿ ಆರೋಪಿ ಮೇಕ್ರಿ ಸರ್ಕಲ್ ಕಡೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿರುವ ಮಾಹಿತಿ ಪಡೆದ ಪೊಲೀಸರ ತಂಡ ಬಂಧನ ಕಾರ್ಯಾಚರಣೆ ಆರಂಭಿಸಿದೆ. ತಂಡದ ಹೆಡ್ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಸದಾಶಿವನಗರ ಸಂಚಾರಿ ಪೊಲೀಸ್ ಠಾಣೆಯ ಸಮೀಪ ಕಾದು ನಿಂತಿದ್ದರು. ಆರೋಪಿ ಸಮೀಪಿಸುತ್ತಿದ್ದಂತೆ ಮುನ್ನುಗ್ಗಿ ಹಿಡಿಯಲು ಯತ್ನಿಸಿದ್ದಾರೆ. ಆದರೆ ಹೊಟ್ಟೆ ಮಂಜ ದ್ವಿಚಕ್ರ ವಾಹನವನ್ನು ವೇಗವಾಗಿ ಮುನ್ನುಗ್ಗಿಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಆದರೆ ಲಿಂಗಯ್ಯ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಆರೋಪಿಯನ್ನು ನಿಲ್ಲಿಸಲು ಯತ್ನಿಸಿದ್ದಾರೆ. ಈ ಪ್ರಯತ್ನದಲ್ಲಿ ಲಿಂಗಯ್ಯ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಕೊಂಚದರಲ್ಲೇ ಅವರ ತಲೆ ದ್ವಿಚಕ್ರ ವಾಹನಕ್ಕೆ ಸಿಲುಕುವುದರಿಂದ ಪಾರಾಗಿದೆ. ದೊಡ್ಡಲಿಂಗಯ್ಯ ಅವರ ಮೇಲೆ ಆರೋಪಿ ಗಾಡಿ ಹತ್ತಿಸಿ ಪರಾರಿಯಾಗಲು ಯತ್ನಿಸುತ್ತಿರುವುದನ್ನು ನೋಡಿದ ಕೂಡಲೇ ಅದೇ ವೃತ್ತದಲ್ಲಿ ಕರ್ತವ್ಯ ನಿರತರಾಗಿದ್ದ ಸದಾಶಿವನಗರ ಸಂಚಾರಿ ಠಾಣೆಯ ಎಎಸ್ಐ ಮಾಯಮ್ಮ ಹಿಂದೆ ಮುಂದೆ ನೋಡದೆ ನೆರವಿಗೆ ಧಾವಿಸಿ ಬಂದಿದ್ದಾರೆ. ಗೃಹ ರಕ್ಷಕ ಸಿಬ್ಬಂದಿ ಕೂಡ ಜೊತೆಯಾಗಿದ್ದಾರೆ. ಆರೋಪಿಯ ಗಾಡಿ ಅಡ್ಡಲಾಗಿ ನಿಂತು ಮಾಯಮ್ಮ ತಡೆಯಲು ಯತ್ನಿಸಿದ್ದಾರೆ. ಅವರ ಮೇಲೂ ಗಾಡಿ ಹತ್ತಿಸಿ ಏಕಮುಖ ಮಾರ್ಗದಲ್ಲೇ ಪರಾರಿಯಾಗಲು ಆರೋಪಿ ಯತ್ನಿಸಿದ್ದಾನೆ. ಆದರೆ ಮಾಯಮ್ಮ ಪಟ್ಟು ಬಿಡದೆ ಹಿಡಿದು ನಿಲ್ಲಿಸಿದಾಗ ಗಾಡಿಯಿಂದ ಇಳಿದು ಮಾಯಮ್ಮ ಅವರನ್ನು ತಳ್ಳಿ ಆರೋಪಿ ತಾನು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಕೆಳಗೆ ಬಿದ್ದಿದ್ದ ಲಿಂಗಯ್ಯ ಬಿಗಿಯಾಗಿ ಆರೋಪಿಯ ಕಾಲು ಹಿಡಿದುಕೊಂಡಿದ್ದರು. ಮಾಯಮ್ಮ ಅಡ್ಡ ನಿಂತಿದ್ದರಿಂದ ಆರೋಪಿ ಇಕ್ಕಟ್ಟಿಗೆ ಸಿಲುಕಿದ್ದಾನೆ. ತಕ್ಷಣಕ್ಕೆ ಅದೇ ವೃತ್ತದಲ್ಲಿದ್ದ ವಾಹನ ಸವಾರರು ಪೊಲೀಸರ ನೆರವಿಗೆ ಧಾವಿಸಿದ್ದು ಆರೋಪಿಗೆ ಥಳಿಸಿ ಆತನ ಅಪಾರವತಕ್ಕೆ ಕಡಿವಾಣ ಹಾಕಿದ್ದಾರೆ. ಕೊನೆಗೂ ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ.